ವೆಲ್ಕಮ್ ಬ್ಯಾಕ್ ಟು ಮನು ಸುಮಿತ್ ಯೂಟ್ಯೂಬ್ ಚಾನಲ್. ವಿದ್ಯಾರ್ಥಿಗಳೇ, ಇಂದು ನಾವು 7ನೇ ತರಗತಿಯ ಸುವೇಗದ ಮೂರನೇ ಅಧ್ಯಾಯವನ್ನು ಕುರಿತು ಇಂದು ನಾವು ಏನ್ ಮಾಡೋಣಪ್ಪ ಅಂದ್ರೆ ತಿಳಿದುಕೊಳ್ಳೋಣ. ಇಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನೋಡಿ, ಘಟಕ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಇಲ್ಲಿ ಏನಿದೆ ವಿದ್ಯಾರ್ಥಿಗಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಬಹು ಆಯ್ಕೆಯ ಉತ್ತರಗಳಿಂದ ಸರಿಯಾದ ಉತ್ತರವನ್ನ ಆರಿಸಿ ಸರಿಯಾದ ಉತ್ತರದ ಆಯ್ಕೆಯನ್ನು ಕೊಟ್ಟಿರುವ ಬಾಕ್ಸ್ನಲ್ಲಿ ಬರೆಯಿರಿ ಎಂದಾರ. ಇಲ್ಲಿ ನೋಡಿ, ಒಂದೆದ್ದು, ನೀವು ಬಳಸುವ ಅಳತೆ ಪಟ್ಟಿಯಲ್ಲಿ ಯಾವುದೇ ಎರಡು ಪೂರ್ಣಾಂಕಗಳ ನಡುವೆ ಇರುವ ಭಾಗಗಳು. ವಿದ್ಯಾರ್ಥಿ, ಇಲ್ಲಿ ಒಂದು ಅಳತೆ ಪಟ್ಟಿಯನ್ನು ನೋಡ್ರಿ. ಈ ಪೂರ್ಣಾಂಕ ಅದಾವಲ್ಲ, ಪೂರ್ಣಾಂಕಗಳು, ಈ ಪೂರ್ಣಾಂಕ 1 ರಿಂದ 2 ಇದರ ಮಧ್ಯದಲ್ಲಿರುವಂತ ಏನ್ ಹೇಳ್ತಾರ, ಪೂರ್ಣಾಂಕ ನಡುವೆ ಇರುವ ಭಾಗಗಳು. ಎಷ್ಟು ಭಾಗಗಳು ಬರ್ತಾವಪ್ಪ ಅದರಲ್ಲಿ? ಟೋಟಲ್ 10 ಭಾಗಗಳು ಬರ್ತಾವ. ಅಂದ್ರೆ ಆನ್ಸರ್ ಇಸ್ ಬಿ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ ಏನಿದೆ? 5 ಇದೆ, 10 ಒಂದಿದೆ. ಇದನ್ನು ಓದುವ ಕ್ರಮ ಯಾವ್ದಂತಾರ? ಇದನ್ನ ಹೇಗೆ ಓದ್ಬೇಕಂದ್ರೆ ವಿದ್ಯಾರ್ಥಿಗಳೇ, 5 10ನೇ 1 5 10ನೇ 1 ಅಂತ ಹೇಳಿದ್ರ ಓದ್ಬೇಕು ವಿದ್ಯಾರ್ಥಿಗಳೇ. 5 10ನೇ 1 ಅಂದ್ರೆ ಅದನ್ನ ನಾವು ಹೇಳ್ತ ಮುಂದೆ ಏನ್ ಮಾಡ್ತೇವೆ? 5 ಪೂರ್ಣಾಂಕ 5 ಸರಿ ವಿದ್ಯಾರ್ಥಿಗಳೇ, 4ನೇ ಪ್ರಶ್ನೆ ಬರೋಣ. ನೋಡ್ರಿ, 5 10ನೇ 1 ನಡುವೆ ಬಾಕ್ಸ್ ನೋಡ್ರ. 5 10ನೇ 1 ಇದು ಯಾವ ಚಿಹ್ನೆ? ಯಾಕೆ ಎರಡು ಸೇಮ್ ಇದೆ, ಇವು ಎರಡು ಮೌಲ್ಯ ಒಂದೇ ಇರೋದ್ರಿಂದಾಗಿ ಇಲ್ಲಿ ಏನ್ ಬರುತ್ತೆ? ಈಕ್ವಲ್ ಟು ಅಂದ್ರೆ ಆಪ್ಷನ್ ಎ ವಿದ್ಯಾರ್ಥಿಗಳೇ. ಇನ್ನ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 4ನೇದು 10 ಮಿಲಿಮೀಟರ್ ಇಸ್ಕ್ವಲ್ ಟು ಸೆಂಟಿಮೀಟರ್ಗಳಿಗೆ ಸಮ. ವಿದ್ಯಾರ್ಥಿಗಳು, ಈಗಾಗಲೇ ನಾವು ಸ್ಕೇಲ್ ತೋರಿಸಿದೀವಿ. ಆ ನಡುವಿನ ಭಾಗಗಳಿದ್ವಲ್ಲ ಅವೇ ಮಿಲಿಮೀಟರ್ಗಳು. ನಾವು ಎಷ್ಟು ಭಾಗಗಳಿದ್ದು? 10 ಭಾಗಗಳಿದ್ದು. ಎಷ್ಟಕ್ಕ? 1 ಸೆಂಟಿಮೀಟರ್ಗೆ. 1 ಸೆಂಟಿಮೀಟರ್ ಇಸ್ಕ್ವಲ್ ಟು 10 ಭಾಗಗಳು. ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಇಲ್ಲ, ಇದೇ ಪ್ರಶ್ನೆ ನೋಡ್ರಿ. 2 10ನೇ 1 7 10ನೇ 1 ಇದೆ. ಅದನ್ನ ನಾವು ಇಲ್ಲೇ ಸಿಂಪಲ್ ಆಗಿ ಇದನ್ನ ಕುಡಿಸೋದು ಮಾಡಿದಾಗ 2 10ನೇ 1 ಪ್ಲಸ್ 7 10ನೇ 1 10ನೇ 1 ಇದನ್ನ ನಾವು ಮಾಡಿದಾಗ ಇದೇನ್ ಬರುತ್ತೆ? ಇದು ಪೂರ್ಣಾಂಕ 9 ಆಗುತ್ತೆ. ಇನ್ನಿದು 10ನೇ 1 1 2 ಆಗುತ್ತೆ. ಯಾಕಂದ್ರ ಇದ್ರ ಛೇದ ಒಂದೇ ಇದೆ, ಮ್ಯಾಗಿನ 2 ಕೂಡಿಸ್ಬಿಡ್ಬೇಕು. ಎಷ್ಟಾಗುತ್ತೆ? 9 10ನೇ 2. ಇದನ್ನು ನಾವು ವಿಷಯ ಭಿನ್ನರಾಶಿಗೆ ತಂದಾಗ 19 90 92 92 10ನೇ 92. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಈಗ ನಾವೇನ್ ಮಾಡೋಣ? ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಇದು 6ನೇ ಲೆಕ್ಕಕ್ಕೆ ಬರೋಣ. ನೆಕ್ಸ್ಟ್ ಲೆಕ್ಕಕ್ಕೆ ಇಲ್ಲಿ ನೋಡ್ರಿ, 64 2ನೇ 1 ಇದರ ದಶಮಾಂಶ ರೂಪ ಅಂತಾರೆ ವಿದ್ಯಾರ್ಥಿಗಳೇ. ನೀವು ತಿಳ್ಕೊಂಡ್ರಿ ಹೆಂಗ? ಇದು 1 ಪೂರ್ಣ ಆಯ್ತು, 2ನೇ 1 ಅರ್ಧ, 4ನೇ 3 ದೀರ್ಘ. ಈ ಅಂಶಗಳನ್ನ ನಾವು ಏನ್ ಮಾಡಿದಪ್ಪ ಅಂದ್ರೆ ಹಿಂದಿನ ತರಗತಿ ಒಳಗೆ ತಿಳ್ಕೊಂಡ್ಬಿಟ್ಟೇವೆ. ಆದ್ದರಿಂದ ಇದು ನೇರವಾಗಿ ನಾವು ಬರೀಬಹುದು 64.5 64.5 ಅಂತ ಹೇಳೋದನ್ನ ಬರಿಬಹುದು ವಿದ್ಯಾರ್ಥಿಗಳೇ. ಇನ್ನ ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. ಇನ್ನ 7ನೇ ಲೆಕ್ಕ ನೋಡಿ ವಿದ್ಯಾರ್ಥಿಗಳೇ. 1 3ನೇ 1 1 3ನೇ 2 1 3ನೇ 4 1 3ನೇ 4 ಇದೆ ನೋಡ್ರಿ. 3ನೇ 1 3ನೇ 2 3ನೇ 3 3ನೇ 4 ಈ ವಿನ್ಯಾಸದ ಮುಂದಿನ ಸಂಖ್ಯೆ ಅಂತಾರ. ಮುಂದಿನ ಸಂಖ್ಯೆ ಯಾವುದು ವಿದ್ಯಾರ್ಥಿಗಳಲ್ಲಿ? ಅವ್ರು ಏನ್ ಮಾಡ್ಯಾರ? ಇದನ್ನ ರಾಂಗ್ ಕೊಟ್ಟಾರ. ಬರೀದನ್ನ ಅವ್ರು ಹೆಂಗ್ ಬರಿಬೇಕಿತ್ತು? 1 3ನೇ 5 ಬರಿಬೇಕಿತ್ತು. ಇವುಗಳು ಅವ್ರು ಏನ್ ಮಾಡ್ಯಾರ? ಬರಿತ್ ಮುಂದ ತಪ್ಪನ್ನ ಮಾಡಿದಾರ. ಈ ರೀತಿ ಕೊಡ್ದು ಬಿಟ್ಕೊಟ್ಟ ಅವನ್ನ ರೆಗ್ಯುಲರ್ ಆಗಿ ಕೊಟ್ಟಾರ. ನಮಗವು ಕನ್ಫ್ಯೂಸ್ ಆಗ್ತಾವ. 3ನೇ 4 ಆಗಿಂದ ಏನ್ ಬರ್ತವೆ ವಿದ್ಯಾರ್ಥಿಗಳೇ? 1
3/5 ಅಂದ್ರೆ ಆಪ್ಷನ್ ಎ. ಇದು ಕೂಡ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. 8ನೇ ಪ್ರಶ್ನೆ ವಿದ್ಯಾರ್ಥಿಗಳೇ, 8ನೇ ಪ್ರಶ್ನೆ, 5/3 ಈ ಭಿನ್ನರಾಶಿಗೆ ಸಮವಾದ ಭಿನ್ನರಾಶಿ ಯಾವುದು? ಸಮವಾದ ಭಿನ್ನರಾಶಿ ವಿದ್ಯಾರ್ಥಿಗಳೇ, ಇದನ್ನ ನಿಜವಾಗ್ಲೂ ಅಂದ್ರೆ ಪ್ರಶ್ನೆ ಸ್ವಲ್ಪ ಗೊಂದಲ ಇದೆ. ಯಾಕಂದ್ರೆ ಇದಕ್ಕೆ ಇದೆಲ್ಲ ಸಮಾನ ಆಗ್ತಾವ ಮ್ಯಾಕ್ಸಿಮಮ್. ಇದರಲ್ಲಿ ಒಂದು ಮಾತ್ರ ಸಮ ಆಗೋದಿಲ್ಲ. ಇಲ್ಲಿ ನೋಡ್ರಿ, 5/3 ಇದಕ್ಕೆ 2ರಲ್ಲೇ ಗುಣಾಕಾರ ಮಾಡಿದೀವಪ್ಪ ಅಂದ್ರ 1ನೇ ಭಿನ್ನರಾಶಿ ಸಿಗುತ್ತೆ. 2ರಲ್ಲೇ ಗುಣಾಕಾರ ಮಾಡಿದ್ರ, ಇನ್ನು 3ರಲ್ಲೇ ಗುಣಾಕಾರ ಮಾಡಿದೀವಿ ಅಂದ್ರ 2ನೇದು ಸಿಗುತ್ತೆ. 4ರಲ್ಲೇ ಗುಣಾಕಾರ ಮಾಡಿದೀವಿ ಅಂದ್ರ 3ನೇದು ಸಿಗುತ್ತೆ. ಆದ್ರ ಬಿ ಸಿಗೋದಿಲ್ಲ. ಆದ್ದರಿಂದ ಈ ಪ್ರಶ್ನೆ ಅವ್ರು ಏನ್ ಹೇಳ್ಬೇಕಿತ್ತಪ್ಪ ಅಂದ್ರ ಸಮವಲ್ಲದ. ಏನ್ ಹೇಳ್ಬೇಕಿತ್ತು ಅವರು? ಸಮವಲ್ಲದ ಭಿನ್ನರಾಶಿ ಯಾವುದು ಅಂತ ಕೇಳ್ಬೇಕಿತ್ತು. ಅವಾಗ ಅದು ಆಪ್ಷನ್ ಡಿ ಆಗ್ತಿತ್ತು ವಿದ್ಯಾರ್ಥಿಗಳೇ. ಈಗ ಅವರು ಕೇಳುವಂತ ಪ್ರಶ್ನೆ ತಪ್ಪಾಗಿದೆ. ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಬರುತ್ತೆ. ಇವು 3 ಅದರ ಸಮವಾದ ಭಿನ್ನರಾಶಿಗಳು, ಅದಕ್ಕೆ ಸಮವಾದಂತ ಭಿನ್ನರಾಶಿಗಳು. ಇನ್ನು 9ಕ್ಕೆ ಹೋಗೋಣ. 0.1 ಇದರ ಭಿನ್ನರಾಶಿಯ ರೂಪ ವಿದ್ಯಾರ್ಥಿಗಳೇ. ಈಗ ನಾವು ದಶಮಾಂಶ ಅಂದ್ರೆ ನಮಗೆ ತಿಳ್ಕೊಂಡ್ಬಿಟ್ಟೇವೆ ನಾವು. ಏನು? 10ರಲ್ಲಿನ ಭಾಗಗಳು. 0.1 ಅಂದ್ರ 10ರಲ್ಲಿ 1. 10ರಲ್ಲಿ 1 ಅಂದ್ರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ಆಪ್ಷನ್ ಎ. ಇನ್ನು 10ನೇ ಪ್ರಶ್ನೆ ಹೋಗೋಣ. 0.02 ಪ್ಲಸ್ 5ರ ಮೊತ್ತ. 5ರ ಮೊತ್ತ ಇನ್ನೊಂದು ತಿಳ್ಕೊರಿ ನೀವು, ಸತ್ಯವನ್ನು ತಿಳ್ಕೋಬೇಕು. ಏನಪ್ಪಾ, 5 ಇದು ಪೂರ್ಣಾಂಕ, ಒಂದು ಪೂರ್ಣ ವಸ್ತು. ಬಟ್ 0.02 ಇದೇನಪ್ಪಾ ಅಂದ್ರ ಒಂದು 100ರಲ್ಲಿ ಮಾಡಿದಂತ ಭಾಗಗಳು. ಅವು 10ರಲ್ಲಿ ಮಾಡಿದ ಭಾಗಗಳಲ್ಲ, 100ರಲ್ಲಿ ಮಾಡಿದ ಭಾಗಗಳು. ಇದನ್ನ ನಾವು 2 ಕೂಡಿಸ್ಬಿಟ್ರೆ ಇದು ನೇರವಾಗಿ ಬರುತ್ತೆ 5.02. 5.02 ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿರಿ. ನೋಡಿ, 7.94ರಲ್ಲಿ 9ರ ಸ್ಥಾನ ಬೆಲೆ ವಿದ್ಯಾರ್ಥಿಗಳೇ. ಇದನ್ನ ನಾನು ಹಿಂದೆ ಈ ದೊಡ್ಡ ಸಂಖ್ಯೆಗಳು ಮಾಡೋಕ್ಕಿಂತ ಮುಂಚೆಕ ಒಂದು ವಿಡಿಯೋ ಮಾಡಿದ್ನಿ. ಯಾವ್ದಪ್ಪ ಅಂದ್ರ ಭಿನ್ನ ರಾಶಿ ಮತ್ತು ದಶಮಾಂಶಗಳು ಅಂತೇಳಿ. ಅದ್ರೊಳಗೆ ಹೇಳಿದ್ ನಾನು ಇದರ ಸ್ಥಾನ ಎಷ್ಟಾಗುತ್ತೆ ಅಂದ್ರೆ ದಶಾಂಶ. ಸ್ಥಾನ ಬೆಲೆ ಇದ್ರದ್ದು 0.9. ಇದು ದಶಾಂಶ ಸ್ಥಾನ. ಇದ್ರದ್ದು ಸ್ಥಾನ ದಶಾಂಶ. ಇದರ ಬೆಲೆ 0.9 ಬರುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ ಇದನ್ನ ಈ ರೀತಿ ಹೇಳ್ಬಹುದು ನಾವು. ಅಂದ್ರೆ 10ರಲ್ಲಿ 9 ಭಾಗ. 10ರಲ್ಲಿ 9 ಭಾಗ. ಇದು ಎರಡನ್ನೂ ಕೂಡ ನಾವು ಏನ್ ಮಾಡಬಹುದು? ಹೇಳ್ಬಹುದು. 10ರಲ್ಲಿ 9 ಭಾಗ. ಇನ್ನು 0.2, 0.25, 0.30 ಇದರ ಮುಂದಿನ ಸಂಖ್ಯೆ ವಿದ್ಯಾರ್ಥಿಗಳೇ. ಇಲ್ಲೊಂದು ತಿಳ್ಕೊಬೇಕು ನಾವು. ಇದ್ರ ಮುಂದೆ ಯಾವ ಸಂಖ್ಯೆ ಇಲ್ಲಪ್ಪ ಅಂದ್ರೆ ಇಲ್ಲಿ 0 ಇರಬಹುದು. ಅಂದ್ರೆ 5 ಅಂಶಗಳು ಮುಂದೆ ಆಗತ್ತವ, ಲೋ ಆಗ್ತಾವ. 25 ಇಲ್ಲಿ 2 0 ಇದ್ದು 2 5 ಆಗಿದೆ, 3 0. ಅದರ ಮುಂದಿಂದು ಏನಾಗುತ್ತೆಪ್ಪ ಅಂದ್ರೆ 0.35 ಆಗುತ್ತೆ. 0.35. ಇನ್ನು 3 ಲೆಕ್ಕ ಬರೋಣ. 6.6 ಸೆಂಟಿಮೀಟರ್ ಎಂದರೆ ವಿದ್ಯಾರ್ಥಿಗಳು ಈಗಾಗಲೇ ನಾವು ತಿಳ್ಕೊಂಡೇವೆ. 1 ಸೆಂಟಿಮೀಟರ್, 1 cm = 10 mm, 10 ಮಿಲಿಮೀಟರ್. ಆದ್ದರಿಂದ 6.6 ಗುಣಾಕಾರ 10 = 66 ಮಿಲಿಮೀಟರ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. 66 ಮಿಲಿಮೀಟರ್. ಯಾಕಂದ್ರೆ ಇದು 6ಕ್ಕೆ 60 ಮಿಲಿಮೀಟರ್ ಆಗುತ್ತೆ. ಇನ್ನ 0.6ಕ್ಕೆ 6 ಮಿಲಿಮೀಟರ್ ಅಂದ್ರೆ 66 ಮಿಲಿಮೀಟರ್. 5 ಗ್ರಾಮ್ = ಡ್ಯಾಶ್ ಕಿಲೋಗ್ರಾಮ್ಗಳು. 5 ಗ್ರಾಮ್ = ವಿದ್ಯಾರ್ಥಿಗಳೇ ನೋಡ್ರಿ, 1 ಕಿಲೋಗ್ರಾಮ್ = 1000 ಗ್ರಾಮ್ಗಳು. 1000ರಲ್ಲಿ 5 ಅಂದ್ರ ಇದನ್ನ ನಾವ್ ಏನ್ ಮಾಡ್ಬೋದು? 0.005 ಕಿಲೋಗ್ರಾಮ್ಗಳು ಅಂತೇಳಿ ಹೇಳ್ಬಹುದು. 0.005
5 ಕಿಲೋಗ್ರಾಂಗಳು. ನೆಕ್ಸ್ಟ್ 5ನೇ ಲೆಕ್ಕ, 1 ರು. 1 ರು ಡ್ಯಾಶ್ ಪೈಸೆಗಳಿಗೆ ಸಮ, 100 ಪೈಸೆಗಳು. ಇದು ನಮಗೆ ಗುರುತು, 100 ಪೈಸೆಗಳಿಗೆ ಸಮ ಆಗಿರುತ್ತೆ ವಿದ್ಯಾರ್ಥಿಗಳಿಗೂ. ಇನ್ನು 50 ಮೀಟರ್ 5 ಸೆಂಟಿಮೀಟರ್ ಅನ್ನು ದಶಮಾಂಶಕ್ಕೆ ಪರಿವರ್ತಿಸಿದಾಗ ನೋಡ್ರಿ, 50 ಮೀಟರ್ 5 ಸೆಂಟಿಮೀಟರ್. ಇದನ್ನು ನಾವು ಈಸಿಯಾಗಿ ಬರೆದು ಬಿಡಬಹುದು. ಹೇಗೆ? 50 ಮೀಟರ್ 0.5 ಸೆಂಟಿಮೀಟರ್. ಯಾಕಪ್ಪ 50.05 ಯಾಕೆ ಬಂತು? ಇಲ್ಲಿ ಏನಂದ್ರೆ ವಿದ್ಯಾರ್ಥಿಗಳು, 50.05 50.05 50.5 ಯಾಕೆ ಬರಲಿಲ್ಲ? ಯಾಕಂದ್ರೆ ಇದು 1 ಮೀಟರ್ ಇಸ್ಕೊಳ್ತು 100 ಸೆಂಟಿಮೀಟರ್. 1 ಮೀಟರ್ ಇಸ್ಕೊಳ್ತು 100 ಸೆಂಟಿಮೀಟರ್ ಅಂದ್ರ 100 ಭಾಗ ಐತಿ. ಅಂದ್ರೆ 2 ಸ್ಥಾನದ ನಂತರ ಅದು ಬರಬೇಕಾಗುತ್ತೆ ವಿದ್ಯಾರ್ಥಿಗಳೇ. 50.0 ಮೀಟರ್ ಅಂತೇಳಿ ನಾವು ಗುರುತಿಸಬಹುದು. ಇನ್ನ 61.05 ಪಡೆಯಲು 48.73ಕ್ಕೆ ಕೂಡಬೇಕಾದ ಸಂಖ್ಯೆ. ವಿದ್ಯಾರ್ಥಿಗಳೇ, ನಾವ್ ಇದರಲ್ಲಿ ಕಳೆದು ಬಿಟ್ರೆ ಇದಕ್ಕೆ ಕೂಡುವಂತ ಸಂಖ್ಯೆ ನಮಗ್ ಸಿಗತ್ತೆ. ನೇರವಾಗಿ ನಾವು ಹಚ್ಚಬಹುದು, ಆದ್ರೆ ನಿಮಗೆ ತಿಳಿಬೇಕಲ್ಲ, ಅದಕ್ಕೆ ನಾವು ಹಚ್ಚಿಬಿಡೋಣ, ಮಾಡಿಬಿಡೋಣ. ನೋಡಿ, 5ರಾಗ 3 ಹೋದ್ರೆ 2, ಕೈಲ ಬಂತು 1, ಕೈಲ ತಗೊಂಡಿವಿ ಅಂದ್ರೆ 10ರಾಗ 7 ಹೋದ್ರೆ 3, 11ರಾಗ ಹೋದ್ರೆ 2. ಅಂದ್ರೆ ವಿದ್ಯಾರ್ಥಿಗಳೇ 12.32 ನಾವು ಚರ್ಚಿದೀವಪ್ಪ ಅಂದ್ರ ನಮಗೆ ಆನ್ಸರ್ ಏನ್ ಬರುತ್ತೆ? 61.05 ಬರುತ್ತೆ. ಇನ್ನು 8ನೇ ನೋಡೋಣ. 3.003 ಮತ್ತು 2.05 ವ್ಯತ್ಯಾಸವನ್ನು ಅವುಗಳ ಮೊತ್ತಕ್ಕೆ ಕೂಡಿದಾಗ ದೊರೆಯುವ ಸಂಖ್ಯೆ. ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, 3.003 ಮತ್ತು 2.05 ವ್ಯತ್ಯಾಸ ಏನಾಗುತ್ತೆ? ವ್ಯತ್ಯಾಸ ಎಷ್ಟಾಗುತ್ತೆ ಅಂದ್ರೆ 3 0 ಹೋದ್ರೆ 3 ಅಂದ್ರೆ ಇದು ಏನಪ್ಪಾ ಅಂದ್ರೆ ಸಹಸ್ರಾಂಶ ಆಗುತ್ತೆ. ಶತಾಂಶದೊಳಗ ಕಳೆದಾಗ ನಮಗ್ 0 ಒಳಗೆ 5 ಹೋಗೋದಲ್ಲ, ಕೈಲೆ ಬಂತು 1, 9 0.953 ಬಂತು ವ್ಯತ್ಯಾಸ. ಇನ್ನು ಇವುಗಳ ಮೊತ್ತ ಎಷ್ಟಾಗುತ್ತೆ? ಮೊತ್ತ ಕೂಡಿಸ್ಬೇಕು, ಮೊತ್ತ ಕಂಡಿಬೇಕಲ್ಲ. 3ಕ್ಕೆ 3, 5ಕ್ಕೆ 5, 0 2 3 5 5.053 ಬಂತು. 5.053 ಪ್ಲಸ್ 0 9 5 3 ಇವು ಕೂಡಿಸಿದಾಗ 6.006 ಬರುತ್ತೆ ವಿದ್ಯಾರ್ಥಿಗಳೇ. 6.006. ಇನ್ನು 9ನೇ ಲೆಕ್ಕಕ್ಕೆ ಹೋಗೋಣ. 5.67 9ರಿಂದ ಗುಣಿಸಿದಾಗ ಬರುವ ಗುಣಲಬ್ಧ. ವಿದ್ಯಾರ್ಥಿಗಳೇ, ಇಲ್ಲವೀಗ ನೇರವಾಗಿ ನೋಡ್ಕೊಂಡ್ಬಿಡೋಣ. 5.67 9ರಿಂದ ಗುಣಿಸಿದಾಗ ನಾವೀಗ ನೇರವಾಗಿ ಮಾಡ್ಬೋದು, ಇಲ್ಲ ಹಂಗ ಮಾಡ್ಬೋದು. 9 7 63, 9 6 54 6 60, 9 5 45 6 51. ಇಲ್ಲಿ 2 ಸ್ಥಾನ ಬಿಟ್ಟು ಬಿಂದು ಕೊಟ್ಬಿಟ್ರೆ ಅವುಗಳ ಗುಣಲಬ್ಧ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 51.03. ಇಲ್ಲಿ ಬರೋಣ. 9.69 1.9. ಇದರ ಬೆಲೆ ಎಷ್ಟು ಅನ್ನೋದಕ್ಕೆ ನಾವು ಮಾಡೋಣ. ನಾವೀಗ ಈ ರೀತಿ ಹಚ್ಕೊಂಡ ಇಲ್ಲಿ ನೇರವಾಗಿ ನಾವು ಮಾಡ್ಬೋದು. ಬಿಂದು ಇಲ್ಲ ಅಂತ ಅನ್ಕೊಂಡು, ಈಗ ಬಿಂದು ಐತೆ ಅನ್ಕೊಂಡು ನಾವು ಈ ರೀತಿ ಮಾಡ್ಬೋದು. ನೋಡ್ರಿ, ಇಲ್ಲಿ 10 1 ಬಂತು. ಇನ್ನ 19 1 ನಾವು 19 ಬಗ್ಗೆ ಬರ್ತಿದ್ದು ಅಂದ್ರೆ 19 5 95 1 ಉಳಿತಿ 19 1 ಅಂದ್ರೆ ಎಷ್ಟು ಬರ್ತಿದೆ ವಿದ್ಯಾರ್ಥಿಗಳೇ? 51. 10ನೇ 51 ಉತ್ತರ ಎಷ್ಟು ಬರ್ತಿದೆ ವಿದ್ಯಾರ್ಥಿಗಳೇ? 5.1. ಆನ್ಸರ್ ಈಸ್ 5.1 ಬರುತ್ತೆ. ಸರಿ ವಿದ್ಯಾರ್ಥಿಗಳೇ, 3ನೇ ಪ್ರಶ್ನೆ ಏನಪ್ಪಾ ಅಂದ್ರ, ಕೆಳಗಿನ ಸಂಖ್ಯೆಗಳ ವಿಸ್ತರಣಾ ರೂಪ ಬರೆಯಿರಿ ಅಂದಾರ. ಇಲ್ಲಿ ನಾವು ಇದನ್ನ ನೇರವಾಗಿ ವಿಸ್ತರಣಾ ರೂಪವನ್ನ ಬರೆದು ಬಿಡೋಣ. ನೋಡಿ ವಿದ್ಯಾರ್ಥಿಗಳಲ್ಲಿ ದಶಮಾಂಶ ಸಂಖ್ಯೆಗಳನ್ನ ಯಾವ ರೀತಿ ಬರಿಬೇಕು? ಮೊದಲ ಪೂರ್ಣ ಸಂಖ್ಯೆಗಳನ್ನ ನಾವು ಸಾಮಾನ್ಯವಾಗಿ ಬರಿತೀವಲ್ಲ ಹಾಗೆ ಬರಿಬೇಕು. 4 ಗುಣಾಕಾರ 10, 1 ಗುಣಾಕಾರ 1 ಪ್ಲಸ್
ನೋಡಿ 3 ಗುಣಾಕಾರ 10ನೇ 1 ಪ್ಲಸ್ 7 ಗುಣಾಕಾರ 100ನೇ 1 100ನೇ 1. ಇನ್ನು ನೆಕ್ಸ್ಟ್ ಲೆಕ್ಕಕ್ಕೆ ಹೋಗೋಣ. 7 ಗುಣಾಕಾರ 10 ಪ್ಲಸ್ 4 ಗುಣಾಕಾರ 1 ಪ್ಲಸ್ 2 ಗುಣಾಕಾರ 10ನೇ 1 ಪ್ಲಸ್ 3 ಗುಣಾಕಾರ 100ನೇ 1 ಪ್ಲಸ್ 5 ಗುಣಾಕಾರ 1000ನೇ 1 ವಿದ್ಯಾರ್ಥಿಗಳೇ 1000ನೇ 1. ಇನ್ನ ಇಲ್ಲಿ ಬರೋಣ. ಇಲ್ಲಿ ನೋಡಿ 100 ಇದೆ. ನೋಡಿದ್ರ 3 ಗುಣಾಕಾರ 100 ಪ್ಲಸ್ 5 ಗುಣಾಕಾರ 10 ಪ್ಲಸ್ 6 ಗುಣಾಕಾರ 1 ಪ್ಲಸ್ 4 ಗುಣಾಕಾರ 10ನೇ 1 ಪ್ಲಸ್ 7 ಗುಣಾಕಾರ 100ನೇ 1 ವಿದ್ಯಾರ್ಥಿಗಳೇ. ಈಗ ಇನ್ನು ಮುಂದಿನ ನೋಡೋಣ. ಫಾಸ್ಟ್ ಬರ್ಕೊಂಡ್ರೆ ಅಷ್ಟ ಆಕತ್ತಮ್ಮ. ಸರಿ, 4ನೇದು ನೋಡ್ರಿ. 3 ಗುಣಾಕಾರ ಅಂದ್ರೆ ಒಂದೇ ಪೂರ್ಣಾಂಕ ಇದೆ 1 ಪ್ಲಸ್ 2 ಗುಣಾಕಾರ 10ನೇ 1 ಪ್ಲಸ್ 7 ಗುಣಾಕಾರ 100ನೇ 1 ಪ್ಲಸ್ 5 ಗುಣಾಕಾರ 1000ನೇ 1 ಅಂದ್ರೆ ಸಹಸ್ರಾಂಶ. ಇನ್ನ ಕೊನೆಯದು 100 ಸ್ಥಾನವರೆಗಿದೆ. 6 ಗುಣಾಕಾರ 100 ಪ್ಲಸ್ 4 ಗುಣಾಕಾರ 10 ಪ್ಲಸ್ 5 ಗುಣಾಕಾರ 1 ಪ್ಲಸ್ 2 ಗುಣಾಕಾರ 10ನೇ 1 ಪ್ಲಸ್ 3 ಗುಣಾಕಾರ 100ನೇ 1 ವಿದ್ಯಾರ್ಥಿಗಳೇ. ಇದು ಇಲ್ಲಿವರೆಗೂ ವಿಶ್ಲೇಷಣೆ ಕಂಪ್ಲೀಟ್ ಆಯ್ತು. ಇನ್ನು ಮೊತ್ತ ಮತ್ತು ವ್ಯತ್ಯಾಸವನ್ನು ಕಂಡುಹಿಡಿದಿ ಅಂದಾರ 2 ಲೆಕ್ಕವನ್ನು ಕೊಟ್ಟಾರ. ಅವೆರಡು ಲೆಕ್ಕವನ್ನು ಈಗ ನೋಡೋಣ. ನೋಡ್ರಿ, 1ನೇ ಲೆಕ್ಕ ಮೊತ್ತವನ್ನು ಕಂಡುಹಿಡಿದಿ ಅಂದಾರ. ಪ್ಲಸ್ ಅಂದ್ರೆ ಮೊತ್ತ. ನಾವೇನು 2 ರೀತಿಯಾಗಿ ಮಾಡಬಹುದು. ಮೊದಲು 1 ರೀತಿಯಾಗಿ ಮಾಡೋಣ. ಅದೇನು, ಈ ಪೂರ್ಣಾಂಕವನ್ನ ಬೇರೆ ಮಾಡ್ಕೊಂಡು ಈ ಭಿನ್ನರಾಶಿ ಸಂಖ್ಯೆಗಳನ್ನ ಬೇರೆ ಇಡೋಣ. ಈ ಪೂರ್ಣಾಂಕಗಳನ್ನ ಒಂದು ಬೇರೆ ಮಾಡ್ಕೊಂಡಿವಿ. ಭಿನ್ನ ರಾಶಿ ಸಂಖ್ಯೆಗಳನ್ನ ನಾವೇನ್ ಮಾಡೋಣ, ಬೇರೆ ಇಟ್ಟು ನಾವೇನ್ ಮಾಡ್ಬೋದು, ಕೂಡಿಸ್ಬೋದು. ಹೇಗೆ 3 ಈ 10 ಲಸ ಯಾಕಪ್ಪ ಅಂದ್ರೆ 2 ಛೇದದಲ್ಲಿ 2 ಸೇಮ್ ಇದ್ದಾಗ ಛೇದದಲ್ಲಿ ಒಂದೇ ಬರುತ್ತೆ. ಮ್ಯಾಲ 3 ಪ್ಲಸ್ 4 ಇಸ್ಕೊಲ್ ಟು 3 ಬ್ರಾಕೆಟ್. ಇನ್ನೊಂದು ಸಪ್ರೇಟ್ ಆಗಿ ಗುಣಾಕಾರ ಇಡೋಣ. 7 10 ಇಸ್ಕೊಲ್ ಟು 3 ಗುಣಾಕಾರ 7 ಅಂದ್ರೆ ಇದನ್ನ ಸಂಕ್ಷಿಪ್ತ ಮಾಡಿದಾಗ 10ನೇ 37 ಅಂದ್ರೆ 3 10ನೇ 37 ಇಸ್ಕೊಲ್ ಟು 3.7 3.7 ಆನ್ಸರ್ ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನೊಂದು ರೀತಿ ಹೆಂಗ್ ಮಾಡುದು ಇರೋಗ, ಇನ್ನೊಂದು ರೀತಿ ಅಂದ್ರೆ ಇನ್ನೊಂದು ರೀತಿ ಹೆಂಗ್ ಮಾಡುದು ಅನ್ನೋದನ್ನು ಕೂಡ ನಾವೀಗ ಇಲ್ಲೇನ್ ಮಾಡೋಣ ನೋಡೋಣ. ಯಾವ ರೀತಿಪ್ಪ ಅಂದ್ರ 10ನೇ 3ಕ್ಕೆ 10ನೇ 3 ಬರುತ್ತೆ ಪ್ಲಸ್ ಇಲ್ಲ ಇಲ್ಲಿ ಸಂಕ್ಷಿಪ್ತ ಮಾಡ್ಕೊಂಡಿವಲ್ಲ ಆ ರೀತಿಯಲ್ಲಿ ಮಾಡ್ಕೊಂಡ್ಬಿಡುದು. ಹೇಗೆ 10 3ನೇ 30 34 34 ಇಸ್ಕ್ವಲ್ ಟು ಲಸ ಸಾಮಾನ್ಯ ಛೇದ 10 3 ಪ್ಲಸ್ 34 ಇಸ್ಕ್ವಲ್ ಟು 37/10 ಬರಾಬರಿ 3.7. ಈ 2 ಕ್ರಮದಿಂದ ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ, ಮಾಡ್ಬೋದು. ಇದು ಹೆಂಗ್ ಬಂತು ಅನ್ನೋದು ನಿಮಗ ಕನ್ಫ್ಯೂಸ್ ಇದ್ರೆ 3 ಗುಣಾಕಾರ 10 ಪ್ಲಸ್ 4 /10 ಅದನ್ನ ಮಾಡಿದಾಗ 34/10 ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ಅವ್ರು ಹೇಳಿದ್ರು ಮೊತ್ತ ಮತ್ತು ವ್ಯತ್ಯಾಸ, ಇದು ವ್ಯತ್ಯಾಸ ಇದೆ. ಈ ಲೆಕ್ಕ ನಾವು ವ್ಯತ್ಯಾಸವನ್ನು ಮಾಡೋಣ. ವ್ಯತ್ಯಾಸವನ್ನ ನಾವೇನ್ ಮಾಡೋಣ ಏನು ಸೇಮ್ 7 ಮೈನಸ್ 4 ಅಂದ್ರೆ ಪೂರ್ಣಾಂಕಗಳನ್ನ ಬೇರೆ ಮಾಡ್ಕೊಳ್ಳೋಣ. ಇಲ್ಲಿ ಬಂದು ಗುಣಾಕಾರ 100ನೇ 7 ಮೈನಸ್ 100ನೇ
4 ಇಸ್ಕ್ವಲ್ ಟು 7ರಾಗ 4 ಹೋದ್ರ 3 ಇದ್ನಿಲ್ಲಿ ಬ್ರಾಕೆಟ್ ಇಟ್ಬಿಡೋಣ ಗುಣಾಕಾರ ಸಾಮಾನ್ಯ ಛೇದ 100 7 ಮೈನಸ್ 4 7 ಮೈನಸ್ 4 ವಿದ್ಯಾರ್ಥಿಗಳೇ ಈಗ 3 ಗುಣಾಕಾರ 100ನೇ 3 ಇಸ್ಕ್ವಲ್ ಟು 300ನೇ 300 300 3 ಡಿವೈಡ್ ಬೈ 100 ಇಸ್ಕ್ವಲ್ ಟು 3.03 ವಿದ್ಯಾರ್ಥಿಗಳೇ ಇಷ್ಟು ಬರುತ್ತೆ. ಅದೇ ಮತ್ತೊಂದು ಪದ್ಧತಿ ಮಾಡಿದೀವಿ ಅಂದ್ರೆ ಸೇಮ್ ಆಗ ಬಿಡ್ತೀವಲ್ಲ ಆ ರೀತಿಯಾಗಿ ನಮಗೆ ಆನ್ಸರ್ ಸಿಗುತ್ತೆ. ಇಲ್ಲ ವಿದ್ಯಾರ್ಥಿಗಳೇ ಮೂರನೇದ್ದು ಪವನ್ ಮೊದಲ 3 ದಿನಗಳಲ್ಲಿ 3.79 ಲೀಟರ್ 4.2 ಲೀಟರ್ 4.25 ಲೀಟರ್ ಹಾಲನ್ನು ಹಾಲಿನ ಡೈರಿಗೆ 6 ದಿನಗಳಲ್ಲಿ 25 ಲೀಟರ್ ಹಾಲನ್ನು ಪೂರೈಸುತ್ತಾನೆ. ಕಳೆದ 3 ದಿನಗಳಲ್ಲಿ ಡೈರಿಗೆ ಸರಬರಾಜು ಮಾಡಿದ ಒಟ್ಟು ಹಾಲಿನ ಪ್ರಮಾಣ. ನಾವಿನ್ನು ಏನ್ ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳೇ ಮೊದಲಿಗೆ 3 ದಿನದನ್ನ ಕೂಡಿಸ್ಕೋಬೇಕು. ಮೊದಲನೇ ದಿನ ಎಷ್ಟಿದೆ 3.79. ಇನ್ನ ಎರಡನೇ ದಿನ ಎಷ್ಟಿದೆ 4.2 ಲೀಟರ್. ಮೂರನೇ ದಿನ ಎಷ್ಟಿದೆ 4.25 ಲೀಟರ್. ಇವನ್ನ ಟೋಟಲ್ ಮಾಡ್ಕೋಬೇಕು ನೋಡ್ರಿ. 9 5 14 9 10 1 12 ಕೈಲ ಬಂತು 1 7 7 11 1 12 ವಿದ್ಯಾರ್ಥಿಗಳೇ. ಅಂದ್ರ ಮೊದಲ 3 ದಿನದಲ್ಲಿ ಮೊದಲ 3 ದಿನ ಎಷ್ಟು ಹಾಕಿದ 12.2 4 ಲೀಟರ್ ಹಾಲನ್ನು ಹಾಕಿದ. ಅವ ಒಟ್ಟು ಹಾಕಿದ ಹಾಲು ಈಗ ನಾವೇನ್ ಮಾಡ್ಬೇಕು ಒಟ್ಟು 6 ದಿನ ಇಸ್ಕ್ವಲ್ ಟು ಎಷ್ಟು 25 ಲೀಟರ್ ಹಾಲನ್ನು ನಾವು ಹಾಕ್ತಾನ. ಒಟ್ಟು 6 ದಿನದಲ್ಲಿ 25 ಲೀಟರ್ ಹಾಕ್ತಾನ. ಈಗ ಕೊನೆ 3 ದಿನ ಕರಿಬೇಕು ನಾವು. ಕೊನೆ 3 ದಿನ ಕಳಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾದ್ರೆ ವಿದ್ಯಾರ್ಥಿಗಳೇ ಒಟ್ಟು ದಿನ ನೋಡಿ ಒಟ್ಟು ದಿನ ಮೈನಸ್ ಮೊದಲ 3 ದಿನ. ಒಟ್ಟು ದಿನ ಮೈನಸ್ ಮೊದಲ 3 ದಿನ ಮಾಡ್ಬೇಕು. ಅಂದ್ರೆ 25 ಏನಿಲ್ಲ ಅಂದ್ರ 0 ಹೇಳೋಣ ದಶಮಾಂಶದೊಳಗೆ. ಇಲ್ಲಿ 12.24 ಲೀಟರ್. ಈಗ 0 ಒಳಗ 4 ಹೇಳಕ್ ಬರಂಗಿಲ್ಲ ದಶಮಾಂಶ ತಗೊಂಡಿ ಅಂದ್ರೆ 10 6 ಬಂತು 7.5ರಾಗ 3 ಹೋದ್ರ 2 1 ಅಂದ್ರ ಕೊನೆಯ 3 ದಿನ. ಆದ್ದರಿಂದ ಕೊನೆಯ 3 ದಿನದ ಹಾಲಿನ ಪ್ರಮಾಣ ಇಸ್ಕ್ವಲ್ ಟು ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ 12.76. ಬೇಕಾದ್ರೆ 12.24 2.76 ಕೊಡ್ತೀವಿ. ಅದೆಷ್ಟಕ್ಕೆ ಸಮ ಆಗುತ್ತೆ 25 ಲೀಟರ್ಗೆ ಸಮ ಆಗುತ್ತೆ. ಫಸ್ಟ್ ಕಂಡುಕೋಬೇಕು. ನೆಕ್ಸ್ಟ್ ನಾವೇನಾಗುತ್ತೆ ಟೋಟಲ್ ಮಾಡಿ ನೆಕ್ಸ್ಟ್ ನೋಡ್ರಿ ಕೋಷ್ಟಕ ತುಂಬಿ. ಈಗಾಗಲೇ ನಾವು ಕುಡ್ಸುದು ಮಾಡಿದೀವಿ ಕಲಿ ಉಣ್ಣು ಲೆಕ್ಕಗಳನ್ನು ಮಾಡೀವಿ. ಅಂದ್ರೆ ನಾವು ಈಸಿಯಾಗಿ ಮಾಡ್ಬಿಡೋಣ. 0.1ಕ್ಕೆ 0.1 ಕುಡ್ಸಿರ 0.2 0.1ಕ್ಕೆ 0.01 ಕುಡ್ಸಿರ 0.11 0.101 0.1001. ಯಾಕೆ ಇಲ್ಲಿ ದಶಾಂಶ ಇದೆ ಅಲ್ಲಿ 10 ಸಹಸ್ರಾಂಶ ಇದೆ. 0.3 0.21 0.201 0.200 0.4 0.31 0.301 0.3
0 0 1. ಇದು ಸಂಕಲನ ಚಾರ್ಟ್ ಆಯ್ತು. ಇನ್ನು ವ್ಯವಕಲನಕ್ಕೆ ಹೋಗೋಣ. ಇಲ್ಲಿ ನೋಡ್ರಿ, ಒಂದ್ರೊಳಗ ಒಂದು ಪೂರ್ಣದೊಳಗ ಕಳಿ ಅಂತಾರ. ಅವಾಗೇನು ಒಂದ್ರಾಗ 10 ಬಿಂದು ಆಗ್ತಾವ, 10 ಅಂಶಗಳಾಗ್ತಾವ, 0.9. ಇನ್ನ ಇಲ್ಲಿ ಬಂದಾಗ ಇದು ಸೇಮ್ 0.9. ಇದು 2 ಕಳಿ ಅಂತಾರ 0.8, 3 ಕಳಿ ಅಂತಾರ 0.7. ಈ 2ರ ಕಳಿಬೇಕು. 1.9, 1.9, 1.8, 1.7. 3ರೊಳಗ 2.9, 2.9 ವಿದ್ಯಾರ್ಥಿಗಳೇ, 2.8, 2.7. ಇದು ಈ ಚಾರ್ಟ್ನ ಅಂಶ ವಿದ್ಯಾರ್ಥಿಗಳೇ. ಈ 3ನೇ ಪಾಠದ ಕೊನೆಯ ಅಂಶ ಕಂಡು ಹಿಡಿಯಿರಿ. ಏನಿದೆಪ್ಪ ಅಂದ್ರ ಕಂಡು ಹಿಡಿಯಿರಿ. ಇಲ್ಲಿ ನೋಡಿ ಏನ್ ಹೇಳಿದಾರ, 2 ಅಂಶಗಳನ್ನು ಕೊಟ್ಟಾರ. ಈ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆದು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಆಯಾ ಸ್ಥಾನಗಳಿಗೆ ಹೊಂದುವಂತೆ ಬರೆಯಿರಿ. ಅಂದ್ರೆ ಸ್ಥಾನ ಬೆಲೆ ಪಟ್ಟಿಯನ್ನು ಬರೀಬೇಕು, ಅದಕ್ಕೆ ತಕ್ಕಂಗೆ ಹೊಂದಬೇಕು. ಫಸ್ಟ್ ವಿಸ್ತರಿಸಿ ಬರ್ತೀನಿ, ಅದನ್ನ ಡಿಲೀಟ್ ಮಾಡಿ ಆಮೇಲೆ ನಾವೇನ್ ಮಾಡೋಣ, ಪಟ್ಟಿಯನ್ನು ಬರೆಯೋಣ. ನೋಡಿ ಏನಿದೆ, 356.212. ಈಗಾಗಲೇ ವಿಸ್ತರಿಸಿ ಬರ್ದೇವಿ, ಅದೇ ರೀತಿಯಾಗಿ ಬರೆದು 3 ಗುಣಾಕಾರ 100 ಪ್ಲಸ್ 5 ಗುಣಾಕಾರ 10 ಪ್ಲಸ್ 6 ಗುಣಾಕಾರ 1 ಪ್ಲಸ್ 2 ಗುಣಾಕಾರ 10ನೇ 1 ಪ್ಲಸ್ 1 ಗುಣಾಕಾರ 100ನೇ 1. ಇದನ್ನ ನೀವು ಕಂಟಿನ್ಯೂ ಮಾಡ್ಕೊರಿ. ಪ್ಲಸ್ 2 ಗುಣಾಕಾರ 1,000ನೇ 1, 1,000ನೇ 1. ಇನ್ನು ಎರಡನೇದ್ದು 825.325. ವಿದ್ಯಾರ್ಥಿಗಳೇ, ಇದನ್ನ 800 ಗುಣಾಕಾರ 100 ಅಥವಾ ಅದನ್ನ 800 ಅಂತೇಳಿ ಬರಿಬಹುದು. 2 ಗುಣಾಕಾರ 10, 20 ಅಂತ ಬರಿಬಹುದು. 5 ಗುಣಾಕಾರ 1, ಇದನ್ನ 5 ಅಂತೇಳಿ ಬರಿಬಹುದು ವಿದ್ಯಾರ್ಥಿಗಳೇ. ಇನ್ನ 3 ಗುಣಾಕಾರ 10ನೇ 1 ಪ್ಲಸ್ 2 ಗುಣಾಕಾರ 100ನೇ 1 ಪ್ಲಸ್ 6 ಗುಣಾಕಾರ 1,000ನೇ 1 ಪ್ಲಸ್ 5 ಗುಣಾಕಾರ 10,000ನೇ 1. ವಿದ್ಯಾರ್ಥಿಗಳೇ, ಈ ರೀತಿಯಾಗಿ ನಾವು ಇದನ್ನು ಏನ್ ಮಾಡಬಹುದು, ವಿಸ್ತರಿಸಿ ಬರಿಬಹುದು. ಇನ್ನ ಅದನ್ನ ಯಾವ ರೀತಿಯಾಗಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರಿಬೇಕು ಅನ್ನೋದನ್ನ ನಾವು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ, ಈ ರೀತಿಯಾಗಿ ಸ್ಥಾನ ಬೆಲೆ ಪಟ್ಟಿ ಅದು ಬರುತ್ತೆ. ಅಂದ್ರೆ ಈ ಬಿಂದುವಿನ ಬಲಕ್ಕೆ ಹೋದಂಗ ದಶಾಂಶ, ಶತಾಂಶ, ಸಹಸ್ರಾಂಶ, 10 ಸಹಸ್ರಾಂಶ ಬರ್ತದೆ. ಈಚೆಗೆ ಬಂದಾಗ ನಮ್ ಬಿಡಿ 10 100 ಬರ್ತದೆ. ಇದನ್ನ ಮೊದಲು ನಾವು ಈ ಸ್ಥಾನಗಳಿಗೆ ತಕ್ಕಾಗಿ ಅದನ್ನ ಬರ್ಕೋಬೇಕು. 3, 5, 6 ಬಿಂದು ಬರುತ್ತೆ ವಿದ್ಯಾರ್ಥಿಗಳೇ. 2, 1, 2. ಇಲ್ಲಿ ಬಂದಾಗ 8, 2, 5, 3, 2, 6, 5. ಇದನ್ನ ನಾವು ಸ್ಥಾನಕ್ಕೆ ತಕ್ಕಂಗ ಅದ ಸ್ಥಾನ ಬೆಲೆಗಳನ್ನ ಬರೆದಾಗ ಇದು 300 ಪ್ಲಸ್ 50 ಪ್ಲಸ್ 6. ಇನ್ನು ಇದನ್ನ ಬರೆದಾಗ 12 ಇದನ್ನ ಗುಣಾಕಾರ ಮಾಡ್ರೆ 12 ಆಗುತ್ತೆ. ಇದ್ರ ಗುಣಾಕಾರ ಮಾಡ್ರೆ ಏನಾಗುತ್ತೆ ವಿದ್ಯಾರ್ಥಿಗಳೇ, 100ನೇ 1. ಇಲ್ಲಿ ಮಾಡಿದ್ರ 1,000ನೇ 2 ಇದ್ರ ಬೆಲೆ ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ಬಂದಾಗ ಇದ್ರ ಬೆಲೆ 800, ಇದ್ರ ಬೆಲೆ 20, ಸ್ಥಾನ ಬೆಲೆ 5, ಬಿಂದುಗೆ ಬಿಂದು ಇದ್ರ ಬೆಲೆ 10ನೇ 3, 100ನೇ 2, 1,000ನೇ 6, ಇದ್ರ ಬೆಲೆ 10,000ದೊಳಗ 5 ಭಾಗ ವಿದ್ಯಾರ್ಥಿಗಳೇ. 10,000 ಒಳಗ 5 ಭಾಗ. ಇದನ್ನ ನಾವು ಮತ್ತೆ ಕೂಡಿಸಿದೀವಪ್ಪ ಅಂದ್ರ ಮತ್ತಿದು ಇಷ್ಟೇ ಬರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯ್ತು ಅಂತ ತಿಳ್ಕೊತೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಬೇಕಾದ್ರೆ ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.